ನಗರದ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಇವರ ಹತ್ಯೆಯನ್ನು ಖಂಡಿಸಿ ಇಂದು ಚಳ್ಳಕೆರೆ ನಗರದ ವೀರಶೈವ ಲಿಂಗಾಯತ ಒಕ್ಕೂಟಗಳಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ನಗರದ ಬೆಂಗಳೂರು ರಸ್ತೆಯ ಶ್ರೀ ಬಸವೇಶ್ವರ ವೃತ್ತದಿಂದ ಸಾಗಿದ ಪ್ರತಿಭಟನೆ ಮೆರವಣಿಗೆ ನಗರದ ನೆಹರು ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ನೂರಾರು ಸಮುದಾಯದ ಮುಖಂಡರು ಹಾಗೂ ಮಹಿಳೆಯರು ತಾಲೂಕು ಕಚೇರಿಗೆ ಧಾವಿಸಿ ರಾಜ್ಯಪಾಲರಿಗೆ ಮನವಿಯನ್ನು ರವಾನಿಸುವಂತೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಇನ್ನು ಹತ್ಯೆ ಪ್ರಕರಣದ ಈ ತನಿಖೆಯನ್ನು ಸಿಬಿಐ ತನಿಖೆಗೆ ಆಗ್ರಹಿಸಿ ಆರೋಪಿಗೆ ಮರಣದಂಡನೆಯನ್ನು ವಿಧಿಸುವಂತೆ ಕೋರಿ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ವಕೀಲರಾದ ಮಧುಮತಿ ಮಾತನಾಡಿ ಹುಬ್ಬಳ್ಳಿ ನಗರದ ಬಿವಿಬಿ ಕಾಲೇಜಿನ ಪ್ರಥಮ ವರ್ಷದ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಇವರ ಅಮಾನುಷ ಹತ್ಯೆಯನ್ನು ಚಳ್ಳಕೆರೆ ತಾಲೂಕು ವೀರಶೈವ ಲಿಂಗಾಯತ ಸಂಘಟನೆಗಳ ಒಕ್ಕೂಟ ಈ ಮೂಲಕ ಉಗ್ರವಾಗಿ ಖಂಡಿಸುತ್ತದೆ. ಇದಲ್ಲದೆ ಸರ್ಕಾರದ ಪ್ರತಿನಿಧಿಗಳು ಇದನ್ನು ಖಂಡಿಸದೆ ತನಿಖೆಗೆ ಮೊದಲೇ ನೇಹಾ ಹಿರೇಮಠ್ ಇವರ ಜೊತೆ ಆರೋಪಿ ಸಂಬಂಧಪಟ್ಟ ಕಟ್ಟಿ ಹೇಳಿಕೆಗಳನ್ನು ನೀಡುವುದನ್ನು ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಮೇಲಾದ ದೌರ್ಜನ್ಯವೆಂದು ಒಕ್ಕೂಟ ಭಾವಿಸುತ್ತದೆ ಹಾಗೂ ಉಗ್ರವಾಗಿ ಖಂಡಿಸುತ್ತದೆ. ಇಂತಹ ಹೇಳಿಕೆಗಳನ್ನು ಸಮಾಜ ಸಹಿಸುವುದಿಲ್ಲ ಎಂದು ಈ ಮೂಲಕ ಎಚ್ಚರಿಕೆಯನ್ನು ನೀಡಲು ಬಯಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಪ್ರತಿಭಟನೆ ನಿರತ ಮುಖಂಡ ಕಿಡಿಕಾರುತ್ತ ನೇಹಾ ಹಿರೇಮಠ್ ಇವರ ತಂದೆಯ ಹೇಳಿಕೆಯಂತೆ ಸದರಿ ತಕ್ಷಣ ಸಿಬಿಐ ತನಿಖೆಗೆ ಒಳಪಡಿಸಿ ಅಮಾನುಷ ಹತ್ಯೆಯ ಹಿಂದೆ ಇರುವ ಆರೋಪಿಗಳನ್ನು ಪತ್ತೆ ಹಚ್ಚಿ ಮರಣದಂಡನೆಯನ್ನು ವಿಧಿಸುವಂತೆ ಆಗ್ರಹಿಸುತ್ತದೆ ಹಾಗೂ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಈ ಮನವಿ ಮೂಲಕ ಒತ್ತಾಯಿಸುತ್ತೇವೆ ಎಂದರು. ಇಂಥ ಒಬ್ಬ ಸಾಮಾಜಿಕ ಹಂತಕನನ್ನು ಅಲ್ಲೇ ಗುಂಡಿಟ್ಟು ಕೊಲ್ಲಬೇಕು ಅನ್ನೋದೇ ನಮ್ಮ ಎಲ್ಲರ ಒಂದು ಸ್ನೇಹಕ್ಕೆ ಆತ್ಮ ಸಿಗ್ಬೇಕಂದ್ರೆ ಅದನ್ನು ಶೂಟ್ ಔಟ್ ಮಾಡಬೇಕು. ನಾವು ಯಾವ ಧೈರ್ಯದ ಮೇಲೆ ನಮ್ಮ ಹೆಣ್ಮಕ್ಳನ್ನ ಕಾಲೇಜಿಗೆ ಕಳಿಸ್ಬೇಕು? CCTV ಆನ್ ಆಗಿದೆ. ಎಕ್ಸಾಮ್ ಮುಗಿಸಿ ಹೊರ ಬರ್ತಿದ್ದಂಗೆ ತನ್ನ ತಾಯಿ ನೋಡ್ತಾ ಇದ್ದಾಳೆ ಆ ಮಗಳನ್ನ ಹತ್ಯೆ ಆಗ್ತಿರೋ ಘಟನೆಯನ್ನ. ಯಾರು ಬಲವಂತ ಮಾಡಿ ಹಿಡಿದ್ರು ಅವನು ತಪ್ಪಿಸ್ಕೊಳ್ತಾ ಇಲ್ಲ. 14 ಬಾರಿ ಅವನು ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ನೇಹಾಗೆ ಆತ್ಮಕ್ಕೆ ಶಾಂತಿ ಸಿಗಲೇಬೇಕಂದ್ರೆ ಆತನಿಗೆ ಗುಂಡಿಟ್ಟು ಕೊಲ್ಲಲೇಬೇಕು. ಇಂಥ ಒಂದು ಘಟನೆ ಮತ್ತೆ ನಮ್ಮ ರಾಜ್ಯದಲ್ಲಿ ಎಂದಿಗೂ ಮರುಕಳಿಸಬಾರದು. ಭಯ ಬೀಳಿಸುವಂತಹ ಕೃತ್ಯಕ್ಕೆ ಖಂಡಿತವಾಗಿ ಅದಕ್ಕೆ ಶಿಕ್ಷೆ ಆದರೆ ಮಾತ್ರ ನಮ್ಮ ನೇಹಾ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾವು ಇದನ್ನ ರಾಜ್ಯಾದ್ಯಂತ ಎಲ್ಲರ ಸಂಘ ಸಂಸ್ಥೆಗಳು ಕೂಡ ಪ್ರತಿಭಟನೆಯನ್ನು ಹೊರಟಿದ್ದೇವೆ. ಖಂಡಿತವಾಗಿ ಇಂಥ ಕೃತ್ಯ ಮೊತ್ತನ್ನು ಮರುಕಳಿಸಬಾರದು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.